ವೆಲ್ಕಮ್ ಟು ಅವರ್ ಚಾನಲ್. ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವಿದ್ಯಾರ್ಥಿಗಳೇ, ಇಂದು ನಾವು ತಿಳಿದುಕೊಳ್ಳಬೇಕಾದಂತಹ ಬಹುಮುಖ್ಯವಾದಂತಹ ವಿಷಯ ದಶಮಾಂಶಗಳು. ಯಾಕಂದ್ರೆ ಈ ದಶಮಾಂಶಗಳು ಪ್ರೈಮರಿ ಸ್ಕೂಲ್ ನಿಂದ ಹಿಡ್ಕೊಂಡು ಅಪ್ ಟು ಕಾಲೇಜ್ವರೆಗೂ ಈ ದಶಮಾಂಶಗಳ ಜ್ಞಾನ ನಮಗೆ ಅವಶ್ಯವಾಗುತ್ತೆ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತ ಅಭ್ಯರ್ಥಿಗಳಿಗೂ ಕೂಡ ಇದು ಬಹಳ ಮುಖ್ಯವಾದಂತ ವಿಷಯವಾಗುತ್ತೆ. ಇಂದು ನಾವು ಈ ದಶಮಾಂಶಗಳನ್ನ ಯಾವ ರೀತಿ ಓದ್ಬೇಕು, ದಶಮಾಂಶಗಳ ಅಂದ್ರೇನ, ಅದನ್ನ ಯಾವ ರೀತಿ ವಿಂಗಡಿಸಬೇಕು, ಹಾಗೆ ದಶಮಾಂಶಗಳ ಸ್ಥಾನ ಬೆಲೆ ಕೋಷ್ಟಕವನ್ನ ನಾವು ಯಾವ ರೀತಿಯಾಗಿ ರಚನೆ ಮಾಡಬೇಕು ಅನ್ನುವಂತ ಅಂಶಗಳನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಬಹು ಮುಖ್ಯವಾದ ಅಂಶಗಳು ಈ ವಿಡಿಯೋದಲ್ಲಿ ಅಡಗಿರ್ತಾವ. ಅವು ಇನ್ನು ಮುಂದೆ HSR GPSR ಬರೆಯುವಂತ ಅಭ್ಯರ್ಥಿಗಳಿಗೂ ಕೂಡ ಏನಿರ್ತಾವ, ಹೆಲ್ಪ್ಫುಲ್ ಇರ್ತಾವ. ಆದ್ದರಿಂದ ವಿದ್ಯಾರ್ಥಿಗಳ ಜೊತೆಗೆ ನೀವು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿದಾಗೆ ಕೊನೆವರೆಗೂ ನೋಡಿ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ. ಇಂದು ದಶಮಾಂಶ ನಾವು ಸಿಂಪಲ್ ಆಗಿ ತಿಳಿದುಕೊಳ್ಳೋಣ. ದಶ ಏನ್ ಬರುತ್ತೆ, ಎರಡು ಅಂಶಗಳು ಬರ್ತಾವ. ದಶ ಅಂದ್ರೆ 10, ಅಂಶ ಅಂದ್ರ ಭಾಗಗಳು ಅಂದ್ರೆ ಯಾವುದೇ ಒಂದು ವಸ್ತುವನ್ನು ತಗೊಳ್ಳಿ, ಒಂದು ಏನಿತ್ತು ಅಂದ್ರೂ ಅದರಲ್ಲಿ ಇರುವಂತ ಸಮಾನವಾದ 10 ಭಾಗಗಳು. ನೋಡಿ ಯಾವ ರೀತಿಯಾಗಿ ಇದನ್ನ ಭಿನ್ನ ರಾಶಿ ಒಳಗೆ ಮಾಡ್ಬೇಕು ಅಂದ್ರೆ ಸಮಾನವಾದ 10 ಭಾಗಗಳನ್ನ ಮಾಡಿರ್ತೇವೆ. ಅದರೊಳಗ ನಾವೊಂದು 3 ಭಾಗವನ್ನ ತೆಗೆದುಕೊಂಡಿವಿ ಅಂದ್ರ ಭಿನ್ನ ರಾಶಿ ಒಳಗೆ ಇದನ್ನ ಹೆಂಗ್ ಓದ್ತೇವೆ, 10ನೇ 3 ಅಂತೇವಿ. ಆದ್ರೆ ಇದನ್ನೇ ನಾವು ದಶಮಾಂಶದೊಳಗೆ ಯಾವ ರೀತಿ ಓದ್ತೇವಪ್ಪ ಅಂದ್ರೆ 3 ಭಾಗ ಅಂದ್ರೆ 0.3 ಈ ರೀತಿಯಾಗಿ ನಾವು ದಶಮಾಂಶವನ್ನ ಪ್ರಾರಂಭಿಸೋಣ. ಈಗ ದಶಮಾಂಶ ಆಯ್ತು ಇರುವಂತಹ ಒಂದು ವಸ್ತುವಿನಲ್ಲಿ 10 ಭಾಗವನ್ನ ಮಾಡಿ ಅದರಲ್ಲಿ ಆ ಭಾಗದಲ್ಲಿ ಆಯ್ದುಕೊಂಡ ಭಾಗವನ್ನ ನಾವು ದಶಮಾಂಶ ಅಂತೇಳಿ, ಅಂದ್ರೆ 10ರಲ್ಲಿ ಆಯ್ದುಕೊಂಡಂತ ಅಂಶ ಅಂತೇಳಿ ನಾವು ಊಹಿಸ್ಕೋಬಹುದು ಅಥವಾ ಕಲ್ಪಿಸ್ಕೋಬಹುದು ಅಥವಾ ತಿಳ್ಕೋಬಹುದು ವಿದ್ಯಾರ್ಥಿಗಳೇ. ಅದೇ ಸರಿಯಾದಂತ ಅಂಶ. ಸರಿ, ಈಗ ಬನ್ನಿ ಈಗ ನೋಡೋಣ. ಈ ಕೆಲವೊಂದಷ್ಟು ಎಕ್ಸಾಂಪಲ್ ಗಳನ್ನ ನೋಡೋಣ ವಿದ್ಯಾರ್ಥಿಗಳೇ. ಇದಕ್ಕೆ ದಶಮಾಂಶ ಭಿನ್ನ ರಾಶಿಗಳು ಅಂತಾರ. ಇದಕ್ಕೇನಂತಾರ, ದಶಮಾಂಶ ಭಿನ್ನ ರಾಶಿಗಳು ಅಂತಾರ. ಹಂಗ ನಾವು ಒಂದಷ್ಟನ್ನ ಬರೆಯೋಣ. ಇವಕ್ಕೇನಂತಾರಪ್ಪ ಅಂದ್ರ ಪಿಡಿ 10, 100, 1000 ಈ ರೀತಿ ಬರುವಂತವಕ್ಕ ದಶಮಾಂಶ ಭಿನ್ನ ರಾಶಿಗಳು ಅಂತೇಳಿ ಕರೀತಾರ. ಇವುಗಳು ಯಾವ ರೀತಿಯಾಗಿ ನಾವು ದಶಮಾಂಶ ಬರಿಬೇಕು, ಭಿನ್ನ ರಾಶಿಯಿಂದ ದಶಮಾಂಶಕ್ಕೆ ಯಾವ ರೀತಿಯಾಗಿ ಬರಿಬೇಕು, ಇಲ್ಲ ದಶಮಾಂಶ ಭಿನ್ನ ರಾಶಿಗಳು ಅಂದ್ರೂ ನಡೆಯುತ್ತೆ. ದಶಮಾಂಶದಿಂದ ಭಿನ್ನ ರಾಶಿಯಲ್ಲಿ ಹ್ಯಾಂಗ್ ಬರಿಬೇಕು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ. 10 ಅಂಶ 10ರಲ್ಲಿ 5 ಅಂದ್ರೆ ನಾವ್ ಇದನ್ನ ಈ ರೀತಿಯಾಗಿ ಬರಿಬಹುದು. 10 ಅಂಶವನ್ನು ಮಾಡಿದ್ರು ಅದ್ರಾಗ 5 ಅಂಶಗಳನ್ನ ಮಾತ್ರ ನಾವೇನ್ ಮಾಡಿವಿ, ಆಯ್ಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿ 100 ಅಂಶಗಳಿದಾವ, 100ರಲ್ಲಿ 36 ಅಂಶಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಂದ್ರೆ 0.36 ಅಂತ ಓದ್ಬೇಕು ವಿದ್ಯಾರ್ಥಿಗಳೇ. 36 36 ಅಂತ ಓದಂಗಿಲ್ಲ, 36 ಅಂತ ಓದೋದು ತಪ್ಪು. 36. ಈಗ ಇಲ್ಲಿ ಬರೋಣ. ಇಲ್ಲಿ ನೋಡಿ 3 0 ಇದಾವ, ಇಲ್ಲಿ 3 ಸ್ಥಾನ ಬಿಟ್ಟು ಬಿಂದು ಕೊಡಬೇಕು. ಇದೊಂದು ಟ್ರಿಕ್ ತಕೊಂಡ್ಬಿಡಿ. ಇದು 5, 6, 4, 3 ಇದು ಬರ್ಕೋಬೇಕು. ಬರ್ಕೊಂಡು ಈ ಕಡೆ ಬಿಡಿ ಸ್ಥಾನ ನಂತರ 3 ಸ್ಥಾನವನ್ನ ಬಿಟ್ಟು ಬಿಂದು ಕೊಡಬೇಕು. 3 0 ಅಂದ್ರೆ 5.6, 4, 3 ಎಂಟರನ್ನ ಓದ್ಬೇಕಾಗುತ್ತೆ. ಹೇಗೆ ಓದುವ ಕ್ರಮ 0.5 ಇದು 0.5 ಅಂತೇಳಿ ಓದ್ಬೇಕು. ಇದನ್ನ ಹೆಂಗ್ ಓದ್ಬೇಕು, 0.36 ಬಿಡಿಬಿಡಿಸನೆ ಓದ್ಬೇಕು ವಿದ್ಯಾರ್ಥಿಗಳೇ. ಇವನು ಬಿಡಿಬಿಡಿಸನೆ ಓದ್ಬೇಕು. ಯಾಕಂದ್ರೆ ಇಲ್ಲಿ ಹೇಗೆ ನಾವು ಇತ್ತು ಬಲಗಡೆ ಹೋಗ್ತೇವೋ ಹಾಗೆ ಅದರ ಮೌಲ್ಯಗಳು ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ. ಡಬ್ಬಲ್ ಕಡಿಮೆ ಆಗುತ್ತಾ ಹೋಗುತ್ತೆ. ಅದನ್ನ ನಾವು ಸ್ಥಾನ ಬೆಲೆ ಪುಸ್ತಕದಲ್ಲಿ ನೋಡೋಣ. ಇದು 5.643 ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ, ಬಿಡಿಸಿ ಓದ್ಬೇಕಾಗುತ್ತೆ. ಇನ್ನು ನೀವು ಇದೇ ರೀತಿ ಬೇರೆ ಉದಾಹರಣೆಗಳನ್ನ ಹಚ್ಕೊಂಡು ನೀವು ಸಾಕಷ್ಟು ರೀತಿ ಒಳಗ ಇವುಗಳನ್ನ ಪ್ರಾಕ್ಟೀಸ್ ಮಾಡಬಹುದು.
ದಶಮಾಂಶ ಸಂಖ್ಯೆಗಳ ಸ್ಥಾನ ಬೆಲೆ ಕೋಷ್ಟಕದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಈ ಕೋಷ್ಟಕದ ಬಗ್ಗೆ ತಿಳಿದುಕೊಂಡಿವಂದ್ರೆ ಸರಳವಾಗಿ ಅಂಕಿ ಸಂಖ್ಯೆಗಳನ್ನ ದಶಮಾಂಶ ಅಂಕಿ ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಬೋದು ವಿದ್ಯಾರ್ಥಿಗಳೇ, ಓದಬಹುದು. ಇದರಲ್ಲಿ ಯಾವ ರೀತಿಯಾಗಿ ಅಂಶಗಳು ಬರ್ತಾವ ನೋಡ್ರಿ. ಈ ಬಿಂದು ಬರುತ್ತಲ್ಲ, ಈ ಬಿಂದುವಿನ ಎಡಬದಿ ಮತ್ತು ಬಲಬದಿ. ಎಡಬದಿಗೆ ಹೋದಾಗ ಆ ಸಂಖ್ಯೆಯ ಮೌಲ್ಯ ಹೆಚ್ಚುತ್ತಾ ಹೋಗುತ್ತೆ, ಬಲಬದಿಗೆ ಹೋದಾಗೆ ಆ ಸಂಖ್ಯೆಯ ಮೌಲ್ಯ ಏನಾಗುತ್ತೆ, ಕಡಿಮೆಯಾಗುತ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಇದನ್ನ ನಾವು ಇದರಲ್ಲಿ ಬಹಳ ಮುಖ್ಯವಾಗಿ ದಶಮಾಂಶ ಸಂಖ್ಯೆಗಳಲ್ಲಿ ನಾವು ಇದನ್ನು ನೆನಪಿಟ್ಟುಕೊಳ್ಬೇಕು. ಈಗ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದೀನಿ, 86.403. ಇದನ್ನ ಈಗ ನಾವು ದಶಮಾಂಶ ಕೋಷ್ಟಕದಲ್ಲಿ ಹಾಕೋಣ. ಅವುಗಳ ಮೌಲ್ಯವನ್ನು ಕೂಡ ನಾವು ಕಂಡುಹಿಡಿಯೋಣ. ಬಿಂದುವಿಗೆ ಬಿಂದು ಕೊಟ್ಟು ಬಿಡಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಬಿಂದುವಿನಿಂದ ಎಡಕ್ಕಿರುವಂತವು, ಎಡಕ್ಕೆ 86 ಇದೆ ಅಂದ್ರೆ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ, 6 ಇದೆ. ಹತ್ತರ ಸ್ಥಾನದಲ್ಲಿ 8 ಇದೆ. ಹಾಗೆ ದಶಾಂಶ ಸ್ಥಾನದಲ್ಲಿ 4 ಇದೆ ವಿದ್ಯಾರ್ಥಿಗಳೇ. ಶತಾಂಶದಲ್ಲಿ 0, ಸಹಸ್ರಾಂಶದಲ್ಲಿ 3. ಹೌದು, ಏನೋ ಇದನ್ನು ಬರ್ಕೊಂಡಿವಿ. ಇದರ ಏನು ಮೌಲ್ಯವನ್ನ ಕಂಡುಹಿಡಿದಂಗ ಅನ್ನೋದನ್ನ ನಾವೀಗ ನೋಡೋಣ. ಇಲ್ಲಿ ನೋಡಿ, ಇವು ಮುಖ ಬೆಲೆಗಳಾದವು. ಇನ್ನ ಇದರ ಸ್ಥಾನ ಬೆಲೆಗಳು ಯಾವ ರೀತಿ? ಸ್ಥಾನ ಅಂತೂ ಗುರ್ತೈತಿ, ಅದರಲ್ಲಿ 10 ಅದಾವ. 10 ಎಂಟ್ಲಿ ಏನಾಗುತ್ತೆ, 80 ಆಗುತ್ತೆ. ಇಲ್ಲಿ ಬಿಡಿ ಇದಾವ, ಇಲ್ಲಿ ಏನಾಗುತ್ತೆ, 6 ಆಗುತ್ತೆ. ಇಲ್ಲಿ 10ರಲ್ಲಿ 4 ಅಂದ್ರೆ ಇದರ ಮೌಲ್ಯ 0.4 ವಿದ್ಯಾರ್ಥಿಗಳೇ. ಇದರ ಮೌಲ್ಯ ಎಷ್ಟಾಗುತ್ತೆ, 0.4. ಇದರ ಮೌಲ್ಯ 0.4 ಅಥವಾ 10⁴ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಇದರ ಮೌಲ್ಯ 0, ಯಾಕಂದ್ರ 0 ಇದ್ದಾಗ ಅದು ಅದರ ಮೌಲ್ಯವು ಕೂಡ ಏನಾಗುತ್ತೆ ಅನ್ನೋದನ್ನ ನಾವು ಗುಣಾಕಾರ ಮಾಡಿದಾಗ ಅದರ ಮೌಲ್ಯವು ಕೂಡ 0 ಬರುತ್ತೆ. ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ, 0.003 ಅಥವಾ 1/1000 ಅದರ ಮೌಲ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಾಗುತ್ತೆ, ದಶಮಾಂಶ ಸ್ಥಾನಗಳನ್ನ ಇಲ್ಲಿ ಹೋದಂಗ ನೋಡ್ರಿ. ದಶಾಂಶ ಅಂದ್ರೆ 10ರಲ್ಲಿ 1, ಯಾವ್ದೇ ಒಂದು ಬಿಂದು ನಂತರ ಇದ್ದದಕ್ಕ ನಾವು ಬಿಂದು ಈಚೆ ಕಡೆ ಲೆಕ್ಕ ಮಾಡ್ಕೊಂಡು ಸ್ವಲ್ಪ ಎದೋತದು ಮಾಡಿದೀವಿ ಅಂದ್ರು ನಾವ್ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಪೂರ್ತಿ ಲೆಕ್ಕ ನಮ್ದು ಏನಾಗುತ್ತೆ, ತಪ್ಪಿ ಬಿಡುತ್ತೆ. ಅದಕ್ಕಾಗಿ ದಶಾಂಶ, ಶತಾಂಶ, ಸಹಸ್ರಾಂಶಗಳ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ದಶಾಂಶ ಈ ಬಿಂದುವಿನ ನಂತರ ನೋಡ್ತಾವು. ಇಲ್ಲೊಂದು ಸಂಖ್ಯೆ ಬರುತ್ತೆ ನೋಡ್ರಿ, 2, 3 ಅಂದ್ರೆ 125.564. ನಾವ್ ಹೇಳ್ಬಹುದು, ಇದು ಇಲ್ಲಿ ಇದೆಯಲ್ಲ, ಇದು ದೊಡ್ಡ ಸಂಖ್ಯೆ ಇಲ್ಲ. ಹೆಚ್ಚು ಹೋದಂಗ ಈ ಕಡೆ ಹೆಚ್ಚು ಬಂದಿವಿ ಅಂದ್ರೆ ಮೌಲ್ಯ ಏನಾಗುತ್ತೆ, ಏರ್ಕೋತ ಹೋಗುತ್ತೆ. ಅದೇ ಈಚ ಕಡೆ ಹೋದಿವಪ್ಪ ಅಂದ್ರ, ಬಿಂದುವಿನ ಆಚ ಕಡೆ ಹೋದಿವಿ ಅಂದ್ರ ಇಳ್ಕೋತ ಹೋಗುತ್ತೆ ವಿದ್ಯಾರ್ಥಿಗಳೇ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಇಳ್ಕೋತ ಹೋಗುತ್ತೆ. ಇಲ್ಲಿ ನೋಡ್ರಿ, ಇದು ಬಿಡಿ 3, ಬರೀ 3 ಇದ್ರ ಇಲ್ಲಿ ಹೋಗಿ 20 ಆಗುತ್ತೆ, ಇಲ್ಲಿ ಹೋಗಿ 100 ಆಗುತ್ತೆ. ಆದ್ರೆ ಇಲ್ಲಿ 5, 0.5 ಇದ್ದಿದ್ದು ಇಲ್ಲಿ 0.06 ಆಗುತ್ತೆ. ಆದ್ರೆ ಇಲ್ಲಿ 10ರಲ್ಲಿ 5 ಇದ್ದಿದ್ದು ಇಲ್ಲಿ 100ರಲ್ಲಿ 6 ಆಗುತ್ತೆ. ಇಲ್ಲಿ 1000ರಲ್ಲಿ 4 ಆಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ 1,000 ರೂಪಾಯಿದಾಗ 4 ರೂಪಾಯಿ ನೋಡ್ರಿ. ನೀವ ಗಣನೆ ತಗೊಳ್ಳಿ. ಇದು ಈಗ 10 ರೂಪಾಯಿ ಒಳಗ 5 ಭಾಗ, 10 ರೂಪಾಯಿ ಒಳಗ 5 ಭಾಗ ಅಂದ್ರ ಎಷ್ಟು, 5 ರೂಪಾಯಿ ಆಯ್ತು. ಇದು 100 ರೂಪಾಯಿದಾಗ 6 ಭಾಗ, ಒಂದು 100 ರೂಪಾಯಿ ಇರ್ತೈತಿ, ಅದ್ರಾಗ 6 ಭಾಗ 6 ರೂಪಾಯಿ. ಅದು ಒಂದು 100 ರೂಪಾಯಿದಾಗ 6 ರೂಪಾಯಿ. ಇದು 1000 ರೂಪಾಯಿದಾಗ 4 ರೂಪಾಯಿ, ಒಂದು 1000 ರೂಪಾಯಿದಾಗ 4 ರೂಪಾಯಿ. ಅಂದ್ರ ನಮ್ಗ ಪರ್ಸೆಂಟೇಜ್ಗಳು ಹೆಂಗ್ ಜಾಸ್ತಿ ಹಾಕೋತ ಹೋಗ್ತಾವಲ್ಲ, ಈ ಕಡೆ ಎಡಗಡೆ ಬಂದಂಗ ನಮಗ ಅವುಗಳ ಮೌಲ್ಯಗಳು ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ನಾವು ಬೇರೆ ಬೇರೆ ಸಂಖ್ಯೆಗಳನ್ನ ವಿಸ್ತರಿಸಬಹುದು. ಈಗ ನೀವು ಕೂಡ ಇಂಥ ಸಂಖ್ಯೆಗಳನ್ನ ವಿಸ್ತರಿಸಿ, ಅಥವಾ ನಿಮಗೆ ಯಾವ್ದಾದ್ರು ಸಂಖ್ಯೆ ಈ ರೀತಿ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯೋದಕ್ಕೆ ಸಮಸ್ಯೆ ಆಗಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಇದು ಯಾಕಂದ್ರೆ ಪೂರ್ತಿಯಾಗಿ ಬೇರೆ ಬೇರೆ ಎಕ್ಸಾಂಪಲ್ಸ್ ನ ತಗೋತಾ ಹೋದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅದಕ್ಕೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ನಾನು ನಿಮಗೆ ಮತ್ತೊಂದು ವಿಡಿಯೋದ ಮೂಲಕ ಅಥವಾ ಯಾವುದೋ ಒಂದು ಮೂಲದಿಂದ ನಿಮ್ಗೆ ನಾನು ಏನ್ ಮಾಡ್ತೀನಿ, ನಿಮ್ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ. ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ.